ನಮಸ್ಕಾರ, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಪವಿತ್ರ ಕ್ಷೇತ್ರವಾದ ಶ್ರೀಧರಾಶ್ರಮ ಕಡೆ ಹೋಗ್ತಾ ಇದ್ದೀವಿ. ಇದು ಇರುವುದು ಸಾಗರ ತಾಲೂಕಿನ ವರದಪುರ ಎಂಬ ಹಳ್ಳಿಯಲ್ಲಿ. ನಾವಿವಾಗ ಆಶ್ರಮದ ಎಂಟ್ರೆನ್ಸ್ ಗೇಟಲ್ಲಿದ್ದೀವಿ. ಇಲ್ಲಿಂದ ಒಳ ಹೋದಾಗ ಪುಷ್ಕರಣಿ ಕಾಣಸಿಗುತ್ತದೆ. ಪುಷ್ಕರಣಿಯ ಪಕ್ಕದಲ್ಲಿಯೇ ಶ್ರೀಧರ ತೀರ್ಥ ಹರಿಯುತ್ತಿದೆ. ಈ ಶ್ರೀಧರ ತೀರ್ಥದಲ್ಲಿ ಸ್ನಾನ ಮಾಡುವುದರಿಂದ ಚರ್ಮ ರೋಗಗಳು ವಾಸಿಯಾಗುತ್ತದೆಂದು ನಂಬಿಕೆ ಇದೆ. ಇದು ಆಶ್ರಮದ ಆಡಳಿತ ಕಚೇರಿ. ಇಲ್ಲಿ ಪೂಜಾ ಸೇವೆಗಳಿಗೆ ನಾವು ಪಾವತಿಯನ್ನು ಮಾಡಿಸ್ಕೋಬಹುದು. ಇಲ್ಲಿ ಶ್ರೀಧರ ಸ್ವಾಮಿಗಳ ಫೋಟೋ, ಪುಸ್ತಕಗಳು ದೊರೆಯುತ್ತದೆ. ಈಗ ನಾವು ಆಶ್ರಮದ ಕಡೆ ತೆರಳುತ್ತಿದ್ದೇವೆ. ಆಶ್ರಮದ ಕಡೆ ತೆರಳುವಾಗ ಶ್ರೀಧರ ತೀರ್ಥ ಉದ್ಭವಿಸಿದ ಸ್ಥಳ ಕಾಣಸಿಗುತ್ತದೆ. 1953ರಲ್ಲಿ ವರದಹಳ್ಳಿಯಲ್ಲಿ ನೀರಿನ ಅಭಾವವಿದ್ದಾಗ ಶ್ರೀಧರ ಸ್ವಾಮೀಜಿಗಳು ತಮ್ಮ ತಪೋಶಕ್ತಿಯಿಂದ ನೀರನ್ನು ಹರಿಸಿದರೆಂದು ನಂಬಿಕೆ ಇದೆ. ಇಲ್ಲಿಂದ ಮುಂದೆ ಹೊರಟಾಗ ಆಶ್ರಮದ ವಿದ್ಯಾರ್ಥಿ ನಿಲಯ ಕಾಣಸಿಗುತ್ತದೆ. ನಾವು ಈಗ ಶ್ರೀಧರಾಶ್ರಮ ಬಂದು ತಲುಪಿದ್ದೇವೆ. ಇಲ್ಲಿ ಫೋಟೋ ಮತ್ತು ವಿಡಿಯೋ ಮಾಡಲು ಅನುಮತಿ ಇಲ್ಲದ ಕಾರಣ ವಿಡಿಯೋ ಇಲ್ಲಿಗೆ ಸ್ಟಾಪ್ ಮಾಡುತ್ತಿದ್ದೇನೆ. ಸ್ವಾಮೀಜಿಗಳ ದರ್ಶನ ಮುಗಿಸ್ಕೊಂಡು ಆಶ್ರಮವನ್ನು ಪ್ರದಕ್ಷಿಣೆ ಹಾಕುವಾಗ ಶ್ರೀಧರ ಸ್ವಾಮಿಗಳು ಏಕಾಂತದಲ್ಲಿ ಇರುತ್ತಿದ್ದ ಸ್ಥಳ ಮತ್ತು ಅವರು ತಮ್ಮ ದೇಹತ್ಯಾಗ ಮಾಡಿದ ಸ್ಥಳ ನೋಡಬಹುದು. ಆಶ್ರಮದಿಂದ ಹೊರಬಂದು ನಾವು ಈಗ ಬೆಟ್ಟದ ಮೇಲಿರುವ ಧರ್ಮಧ್ವಜದ ಕಡೆ ತೆರಳುತ್ತಿದ್ದೇವೆ. ಕೆಳಗಡೆ ಬಂದು ಮೆಟ್ಟಿಲನ್ನು ಇಳಿಯುವಾಗ ಸ್ವಾಮೀಜಿಗಳ ನುಡಿಗಳು ಕಾಣಸಿಗುತ್ತದೆ. ನಾವೀಗ ಭೋಜನ ಶಾಲೆಗೆ ಹೋದೆವು. ಅಲ್ಲಿ ಊಟ ಮುಗಿಸ್ಕೊಂಡು ಅಲ್ಲೇ ಪಕ್ಕದಲ್ಲಿರುವ ಗೋಶಾಲೆಗೆ ತೆರಳಿದೆವು. ಇಲ್ಲಿ ಪ್ರತಿಯೊಂದು ಗೋವುಗಳಿಗೂ ಒಂದೊಂದು ಹೆಸರಿಟ್ಟಿರುತ್ತಾರೆ. ಗೋಶಾಲೆಯಿಂದ ಹೊರಬಂದಾಗ ಭೋಜನ ಶಾಲೆಯ ಮುಂದಿರುವ ಅನ್ನದಾನ ನಿಧಿಗೆ ತಮ್ಮ ಕೈಲಾದವರು ಧನ ಸಹಾಯ ಮಾಡಬಹುದಾಗಿರುತ್ತದೆ. ಆಶ್ರಮಕ್ಕೆ ಬರಲು ಸಾಗರದಿಂದ ಪ್ರತಿನಿತ್ಯ ಬಸ್ಸಿನ ವ್ಯವಸ್ಥೆಯೂ ಸಹ ಇರುತ್ತದೆ. ಆಶ್ರಮದಿಂದ ಹೊರಗಡೆ ಬರುವಾಗ ಇಲ್ಲೇ ಹೊಸ ಗೋಶಾಲೆ ನೋಡಬಹುದು. ಥ್ಯಾಂಕ್ ಯು ಫಾರ್ ವಾಚಿಂಗ್.